ಹಾಯ್ ಹಲೋ ನಮಸ್ತೆ, ನಾನು ರಾಜು. ಅಷ್ಟೇ ನೀವು ನೋಡ್ತಾ ಇದ್ದೀರಾ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್. ದೆಹಲಿ ಮುಖ್ಯಮಂತ್ರಿ ಗಾದಿಯಿಂದ ಅಥವಾ ದೆಹಲಿ ಮುಖ್ಯಮಂತ್ರಿ ರೇಸ್ನಿಂದ ಕೇಜ್ರಿವಾಲ್ ಅವರು ಹೊರಬಿದ್ದಿದ್ದಾರೆ. ಯಾಕಂದ್ರೆ ಇವತ್ತು ಅನೌನ್ಸ್ ಆದಂತಹ ರಿಸಲ್ಟ್ ನಲ್ಲಿ, ದೆಹಲಿಯ ವಿಧಾನಸಭಾ ಎಲೆಕ್ಷನ್ ನ ರಿಸಲ್ಟ್ ನಲ್ಲಿ ಕೇಜ್ರಿವಾಲ್ ಅವರ ಪಕ್ಷ ಕೇವಲ 25ರಿಂದ 26 ಸೀಟನ್ನು ಪಡ್ಕೊಂಡಿದೆ. ಒಬ್ಬರು 70 ಕ್ಷೇತ್ರಗಳ ವಿಧಾನಸಭಾ ಎಂಎಲ್ಎಗಳನ್ನ ಹೊಂದಿದಂತಹ ದೆಹಲಿಯ ಕೇಂದ್ರಾಡಳಿತ ಪ್ರದೇಶದಲ್ಲಿ ಇವತ್ತು ಅನೌನ್ಸ್ ಆದಂತಹ ರಿಸಲ್ಟ್ ನಲ್ಲಿ ಆಮ್ ಆದ್ಮಿ ಪಕ್ಷ ಅಂದ್ರೆ ಕೇಜ್ರಿವಾಲ್ ಅವರ ಆಮ್ ಆದ್ಮಿ ಪಕ್ಷ ಕೇವಲ 26ರಿಂದ 27 ಸೀಟನ್ನು ಪಡ್ಕೊಳ್ಳುವಲ್ಲಿ ಸೀಮಿತವಾಗಿದೆ. ಈ ಹಿಂದೆ ಅಂದ್ರೆ 2015ರಲ್ಲಿ 70ರಲ್ಲಿ 67 ಸೀಟನ್ನು ಗೆಲ್ಲೋದ್ರ ಮುಖಾಂತರ ಇಡೀ ತಮ್ಮ ರಾಜ್ಯ ದೆಹಲಿ ಇಡೀ ಇಂಡಿಯಾವನ್ನೇ ತಿರುಗಿ ನೋಡುವಂತೆ ಮಾಡುತ್ತೆ. ಯಾಕಂದ್ರೆ 70ರಲ್ಲಿ 67 ಗೆಲ್ಲೋದಿದೆಯಲ್ಲ, ಅದು ಒಂಥರ ಹಿಸ್ಟಾರಿಕ್ ವಿನ್ ಅಂತ ಹೇಳ್ತಾರೆ. ಅಂದ್ರೆ ಅಪ್ ಟು 90% ಸೀಟನ್ನ ಗೆಲ್ಲುವ ಒಂದು ರಾಜಕೀಯ ಪಕ್ಷ ಈ ಇತಿಹಾಸದಲ್ಲಿ ಕಂಡಿದ್ದಿಲ್ಲ. ಅಷ್ಟು ಅಮೋಘವಾದಂತ ಜಯಭರಿನ ಬಾರಿಸಿತ್ತು. ಆ ನಂತರ 5 ವರ್ಷ ಕೇಜ್ರಿವಾಲ್ ಅವರು ಆರಾಮಾಗಿ ಆಡಳಿತವನ್ನ ಮಾಡ್ತಾರೆ. ಅದಾದ ನಂತರ 20ರ ಎಲೆಕ್ಷನ್ ಆಗುತ್ತೆ. 20ರಲ್ಲೂ ಕೂಡ 70 ವಿಧಾನಸಭಾ ಕ್ಷೇತ್ರಗಳ ಪೈಕಿ ಬರೋಬ್ಬರಿ 62 ವಿಧಾನಸಭಾ ಕ್ಷೇತ್ರಗಳನ್ನ ವಿನ್ ಆಗ್ತಾರೆ. ಮತ್ತೆ 5 ವರ್ಷ ಅವರು ಆಡಳಿತವನ್ನು ಮಾಡ್ತಾರೆ. ಆ ನಂತರ ಏನೇನಾಗತ್ತೆ ಅದು ನಿಮ್ಗೆಲ್ಲ ಗೊತ್ತಿದೆ. ಇವತ್ತು ಹೊರಬಂದಂತ ರಿಸಲ್ಟ್ ನ ಪ್ರಕಾರ ಆಮ್ ಆದ್ಮಿ ಪಕ್ಷದ ವಿರೋಧಿಯಾದಂತ ಬಿಜೆಪಿ ಸರಿಸುಮಾರು 47-48 ಸೀಟ್ ಗೆದ್ದು ಈಗ ದೆಹಲಿಯ ರಾಜ್ಯಭಾರವನ್ನ ಮಾಡ್ತಿದೆ. ಬರೋಬ್ಬರಿ 27 ವರ್ಷಗಳ ನಂತರ ದೆಹಲಿ ರಾಜಕಾರಣದಲ್ಲಿ ಬಿಜೆಪಿ ತನ್ನ ಮುನ್ನಡೆಯನ್ನು ಬರೆದಿದೆ. ಯಾಕಂದ್ರೆ 15 ವರ್ಷಗಳ ಕಾಲ ಶೀಲಾ ದೀಕ್ಷಿತ್ ಅವರು ಆಡಳಿತವನ್ನು ಮಾಡಿದ್ರು. ನಂತರ 12 ವರ್ಷಗಳ ಕಾಲ ಕೇಜ್ರಿವಾಲ್ ಅವರು ದೆಹಲಿಯ ಮುಖ್ಯಮಂತ್ರಿಯ ಗದ್ದುಗೆ ಏರಿದ್ರು. ಇಡೀ ಇಂಡಿಯಾವನ್ನೇ ಗೆದ್ರು ಕೂಡ ಮೋದಿ ಅವರಿಗೆ, ಅಂದ್ರೆ ಸತತ 3ನೇ ಬಾರಿಗೆ ಇಡೀ ಇಂಡಿಯಾವನ್ನೇ ಗೆದ್ರು ಕೂಡ ದೆಹಲಿ ರಾಜಕಾರಣದಲ್ಲಿ, ಅಂದ್ರೆ ದೆಹಲಿಯ ವಿಧಾನಸಭಾ ರಾಜಕಾರಣದಲ್ಲಿ ಬಿಜೆಪಿ ಅವರಿಗೆ ಅಥವಾ ಮೋದಿ ಅವರಿಗೆ ತಮ್ಮ ಆಡಳಿತವನ್ನ ಸ್ಥಾಪನೆ ಮಾಡ್ಲಿಕ್ಕೆ ಅಥವಾ ತಮ್ಮ ಹಸ್ತಕ್ಷೇಪ ಮಾಡ್ಲಿಕ್ಕೆ ಆಗ್ತಾ ಇರಲಿಲ್ಲ. ಹಾಗಾಗಿ ದೆಹಲಿ ರಾಜಕಾರಣ ಒಂಥರ ಬಿಜೆಪಿಗೆ ಅಥವಾ ಮೋದಿ ಸರ್ಕಾರಕ್ಕೆ ಕಬ್ಬಿಣದ ಕಡಲೆಯಾಗಿತ್ತು. ಆದ್ರೆ ಇವತ್ತಿನಿಂದ ಬಿಜೆಪಿ ಕೇಂದ್ರ ಸರ್ಕಾರದ ಜೊತೆಗೆ ಅಲ್ಲಿನ ರಾಜ್ಯ ಸರ್ಕಾರವೂ ಬಿಜೆಪಿದಾಗತ್ತೆ ಅನ್ನೋದು ಈಗ ಎಲ್ಲರಿಗೂ ತಿಳಿದಂತ ವಿಚಾರ. ಅಷ್ಟರ ಮಟ್ಟಿಗೆ ದೆಹಲಿ ರಾಜಕಾರಣವನ್ನ ನೋಡೋದಾದ್ರೆ ಕೇಜ್ರಿವಾಲ್ ಸ್ಥಾಪಿತವಾದಂತ ಆಮ್ ಆದ್ಮಿ ಪಾರ್ಟಿ ಅಂದ್ರೆ ಬಡವರ ಪಾರ್ಟಿ ಇದೆಯಲ್ಲ, ಅದು ಇಡೀ ದೇಶದ ರಾಜಕಾರಣಕ್ಕೆ ಒಂಥರ ಹೌದಪ್ಪ, ನಮ್ಗೆ ಬೇಕಿತ್ತು ಕಾಂಗ್ರೆಸ್ ಮತ್ತು ಬಿಜೆಪಿ ಅಂತ ಭ್ರಷ್ಟಾಚಾರದ ಆಡಳಿತ ನಾವು ಬೇಸತ್ತು ಹೋಗಿದ್ದೀವಿ. ಜೊತೆಗೆ ಸ್ಥಳೀಯ ಪಕ್ಷಗಳಿರ್ತಾವಲ್ಲ, AIADMK, DMK, ತೃಣಮೂಲ ಕಾಂಗ್ರೆಸ್ ಮತ್ತು ಬೇರೆ ಬೇರೆ ರಾಜ್ಯಗಳಿಂದ ಅಲ್ಲಿನ ಸ್ಥಳೀಯ ಪಕ್ಷಗಳ ಆಡಳಿತದ ಬೇಸರ ಹೊಂದಿದ್ದೀವಿ. ಆ ನಿಟ್ಟಿನಲ್ಲಿ ರಾಷ್ಟ್ರೀಯ ಪಕ್ಷಗಳಾದಂತಹ ಬಿಜೆಪಿ ಮತ್ತು ಕಾಂಗ್ರೆಸ್ಗೆ ವಿರುದ್ಧವಾಗಿ ಅಥವಾ ಅವರ ಸಮನಾಗಿ ಬೆಳೆಯುವಂತ ಒಂದು ಪಕ್ಷ ಇದ್ರೆ ಅದು ಆಮ್ ಆದ್ಮಿ ಪಕ್ಷ. ಯಾಕಂದ್ರೆ ಕೇಜ್ರಿವಾಲ್ ಅವರ ಹಿನ್ನೆಲೆ ಆಗಿತ್ತು. ಅವರು ಓದ್ಕೊಂಡು ಬಂದವರು, ಅವ್ರು ತಿಳ್ಕೊಂಡು ಬಂದವರು, ಎಂಜಿನಿಯರ್ ಆಗಿದ್ದವರು, ರೆವಿನ್ಯೂ ಇಲಾಖೆಯಲ್ಲಿ ಜಾಯಿಂಟ್ ಕಮಿಷನರ್ ಆಗಿದ್ದಂತವ್ರು. ಅಂತವು ಎಲ್ಲ ಕೆಲಸವನ್ನು ಬಿಟ್ಟು ಅಂದ್ರೆ ತಮ್ಮ ಹುದ್ದೆಗಳನ್ನ ಬಿಟ್ಟು ರಾಜಕಾರಣಕ್ಕೆ ಬಂದು ಪರಿವರ್ತನ ಅನ್ನುವಂತ ಒಂದು ಸಂಘವನ್ನು ಸ್ಥಾಪನೆ ಮಾಡಿ ಅಲ್ಲಿಂದ RTI ಮಸೂದೆಯನ್ನ ಜಾರಿ ತರುವಲ್ಲಿ ಸಫಲರಾಗಿ ಅನಂತರ ರಾಜಕೀಯಕ್ಕೆ ಇಳಿದು ಅವರು ಮುಖ್ಯಮಂತ್ರಿ ಗದ್ದಿಗೆ ಏರಿದ್ದಿದ್ದಿಲ್ಲ, ಅದೊಂಥರ ಆಶಾದಾಯಕವಾಗಿತ್ತು. ಆದ್ರೆ ಕೇಜ್ರಿವಾಲ್ ಅವರು ಇವತ್ತು ಸೋತು ಹೋಗಿದ್ದಾರೆ. ಇಲ್ಲಿ 2 ಪ್ರಶ್ನೆ ಆಗುತ್ತೆ. ಕೇಜ್ರಿವಾಲ್ ಅವರು ಸೋತಿದ್ದಾರೆ, ಜೊತೆಗೆ ಆಮ್ ಆದ್ಮಿ ಪಾರ್ಟಿಯ ಭವಿಷ್ಯವೂ ಕೂಡ ತೂಗು ಉಯ್ಯಲ್ಲೇ ಇದೆ. ಯಾಕಂದ್ರೆ ಆಮ್ ಆದ್ಮಿ ಪಕ್ಷವನ್ನ ಸ್ಥಾಪನೆ ಮಾಡಿದ್ದೇ ಕೇಜ್ರಿವಾಲ್ ಅವರು. ಅಂದ್ರೆ ಅವರ ನಂತರ ಯಾರು ಮಾಡ್ತಾರೆ ಅಂತ ಅಂದ್ರೆ ಕೇಜ್ರಿವಾಲ್ ಅವರ ನಂತರ ಅಥವಾ ತರುವಾಯ ಮತ್ಯಾರ ಪಕ್ಷವನ್ನು ಮುನ್ನಡೆಸ್ತಾರೆ. ಯಾಕಂದ್ರೆ ಕೇಜ್ರಿವಾಲ್ ಅವರು ಚಾನ್ಸ್ ಕೊಟ್ಟಂತ ಅನೇಕರು ಈಗ ಕೇಜ್ರಿವಾಲ್ ಪಕ್ಷದಿಂದ ಹೊರಗೆ ನಡೆದಿದ್ದಾರೆ. ಅಂದ್ರೆ ಸರಿಸುಮಾರು 2020ರಲ್ಲಿ ಗೆದ್ದಂತೆ 20 MLAಗಳಿಗೆ ಟಿಕೆಟ್ ಕೊಟ್ಟಿರಲಿಲ್ಲ. ಅಂದ್ರೆ ಅದಕ್ಕೆ ಕಾರಣ ಇದೆ. 20 MLAಗಳಿಗೆ ಟಿಕೆಟ್ ಕೊಟ್ಟಿರಲಿಲ್ಲ ಅಂದ್ರೆ 2025 ಚುನಾವಣೆಯಲ್ಲಿ ಆ 20 ಶಾಸಕರು ಬಿಜೆಪಿಗೆ ಹಾರಿದ್ದಾರೆ. ಅಂದ್ರೆ ನಿಮ್ಮ ಮಾನದಂಡವನ್ನ, ನಿಮ್ಮ ಆಮ್ ಆದ್ಮಿ ಪಕ್ಷದ ಅಜೆಂಡಾವನ್ನ ಧಿಕ್ಕರಿಸಿ ಇವರು ಹೊರಗೆ ಹೋಗಿದ್ದಾರೆ. ಅಂದ್ರೆ ಬೇರೆ ಬೇರೆ ಪಕ್ಷಕ್ಕೆ ಹೋಗಿದ್ದಾರೆ. ಅಂದ ಮಾತ್ರಕ್ಕೆ ನಿಮ್ಮ ಮುಂದಿನ ಉತ್ತರಾಧಿಕಾರಿ ಯಾರು? ನಿಮ್ಮ ಫ್ಯಾಮಿಲಿಯಿಂದ ಯಾರು ಕರ್ಕೊಂಡು ಬರ್ತೀರಾ? ಅಥವಾ ನಿಮ್ಮ ಜೊತೆಗೆ ಸಾಥ್ ಕೊಟ್ಟಂತ ಮನೀಶ್ ಸಿಸೋಡಿಯನ್ನ ಕರ್ಕೊಂಡು ಬರ್ತೀರಾ? ನಿಮ್ಗಿಬ್ಬರಿಗೂ ಹತ್ರ 65ರಿಂದ 70 ವರ್ಷ ಆಗ್ತಾ ಬಂದಿದೆ. ನಿಮ್ಮ ಮುಂದಿನ ಪೀಳಿಗೆ ಯಾರು ಅನ್ನುವ ಹಿನ್ನೆಲೆಯಲ್ಲಿ ಆಮ್ ಆದ್ಮಿ ಪಕ್ಷದ ಭವಿಷ್ಯ ನಿಂತಿದೆ. ಆಮ್ ಆದ್ಮಿ ಪಕ್ಷಕ್ಕೆ ಮತ್ತೆ ಗೆಲ್ಲಬೇಕಂದ್ರೆ ಮತ್ತು 5 ವರ್ಷ ಕಾಯಲೇಬೇಕಾಗತ್ತಲ್ಲ. ಇದು 2025ರಿಂದ 2030 ತನಕ ಕಾಯ್ಬೇಕಾಗತ್ತೆ. ಓಕೆ, ಅಲ್ಲಿ ತನಕ ಮತ್ತೆ ಪುಟಿತಿದ್ದು ಕೇಜ್ರಿವಾಲ್ ಅವರು 2030ರಲ್ಲಿ ಎಲೆಕ್ಷನ್ ಕಂಟೆಸ್ಟ್ ಮಾಡಿ ತಮ್ಮ ಪಾರ್ಟಿಯನ್ನು ಅಧಿಕಾರಕ್ಕೆ ತರುವಂತ ಯೋಚನೆಯಲ್ಲಿದ್ರು ಕೂಡ 5 ವರ್ಷ ಅವರು ಮತ್ತೆ ಹೋರಾಟದ ಹಾದಿಯನ್ನು ಹಿಡಿಬೇಕಾಗುತ್ತೆ. ಹೋರಾಟದ ಹಾದಿಯನ್ನು ಹಿಡಿಲಿಕ್ಕೆ ನಿಮ್ಮ ಪಕ್ಷದ ಜೊತೆಗೆ ಅಥವಾ ನಿಮ್ಮ ಜೊತೆಗೆ ಈಗ ಅಣ್ಣಾ ಹಜಾರೆ ಇಲ್ಲ,
ನೀವು ಅಧಿಕಾರಕ್ಕೆ ಬರಲು ಕಾರಣವಾದಂತ ನಿಮ್ಮ ಅಜೆಂಡಾದ ಕಂಪ್ಲೀಟ್ ಆಗಿ ಇಡೀ ರಾಷ್ಟ್ರಾದ್ಯಂತ ಸಾಥ್ ಕೊಟ್ಟಂತ, ಯಾಕಂದ್ರೆ ಅಣ್ಣಾ ಹಜಾರೆ ನಿಮ್ಮ ಪರಿವರ್ತನ್ ಸಂಘದ ರ್ಯಾಲಿಗೆ ಸಾಥ್ ಕೊಟ್ಟಂತ ಅಥವಾ ಅಂಬಾಸಿಡರ್ ಆದಂತ ವ್ಯಕ್ತಿ ಅಂದ್ರೆ ಅದು ಅಣ್ಣಾ ಹಜಾರೆ ಅವರು. ನಿಮ್ಮ ಹತ್ರ ಎಲ್ಲ ಡಾಕ್ಯುಮೆಂಟ್ಸ್ ಇದ್ರು ಅಂದ್ರೆ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಹುಟ್ಟದಂತ ಒಂದು ಕೂಸು ನೀವು. ಆಮ್ ಆದ್ಮಿ ಪಕ್ಷದ ಅಥವಾ ಕೇಜ್ರಿವಾಲ್ ಅವರ ಒಂದು ಪ್ರತಿಭೆ ಬೆಳಕಿಗೆ ಬಂದಿದ್ದೇ ಅದು ಕಾಂಗ್ರೆಸ್ನಿಂದ. ಕಾಂಗ್ರೆಸ್ ಸರ್ಕಾರದ ಅಂದ್ರೆ 2014ರಿಂದ 2014 ತನಕ ಕಾಂಗ್ರೆಸ್ ಮಾಡಿದಂತ ಅವ್ಯವಹಾರ ಇದೆ ಅಂದ್ರೆ ಪ್ರಕರಣಗಳು, ಹಗರಣಗಳ ಹೊರ ಬರಲಿಕ್ಕೆ ಕಾರಣರಾದಂತವರು ಕೇಜ್ರಿವಾಲ್. ಅಂದ್ರೆ ಆಮ್ ಆದ್ಮಿ ಪಕ್ಷ ಅಥವಾ ಕೇಜ್ರಿವಾಲ್ ಪಕ್ಷ ಅಥವಾ ಕೇಜ್ರಿವಾಲ್ ಅಂತ ಅನ್ನುವಂತ ಒಂದು ಪ್ರತಿಭೆ ಹುಟ್ಟಿದ್ದೆ ಕಾಂಗ್ರೆಸ್ ವಿರುದ್ಧದ ಒಂದು ಸಂಘಟನೆಯಿಂದ. ಆದರೆ ಕೊನೆಗೆ ಆ ಕಾಂಗ್ರೆಸ್ ವಿರುದ್ಧದ ಹೋರಾಟಗಳನ್ನ ಮಾಡ್ತಾನೆ ನೀವು ಕಾಂಗ್ರೆಸ್ ವಿರುದ್ಧ ಇಂಡಿಯಾ ಕೂಟದ ಮುಖಾಂತರ ನೀವು ಕೈ ಜೋಡಿಸ್ಬಿಟ್ರಿ. ಈಗ ಕೇಜ್ರಿವಾಲ್ ಅವರ ಸೋಲಿನ ಕಾರಣಗಳನ್ನ ಹುಡುಕೋದಾದ್ರೆ ಕೇಜ್ರಿವಾಲ್ ಅವರು ಯಾಕೆ ಸೋಲನ್ನು ಕಂಡ್ರು, ಕೇಜ್ರಿವಾಲ್ ಅವರ ಆಮ್ ಆದ್ಮಿ ಪಾರ್ಟಿ ಯಾಕೆ ಸೋಲನ್ನು ಕಾಣ್ತು ಅನ್ನೋದನ್ನ ಅನೇಕರು ವಿಶ್ಲೇಷಣೆ ಮಾಡ್ತಾನೆ ಇದ್ದಾರೆ. ಆದ್ರೆ ಸೋತ ಅಥವಾ ಬಿದ್ದ ಗೂಳಿಗೆ ಆಳಿಗೊಂದು ಕೊಲ್ಲ ಅಂತಾರಲ್ಲ, ಹಾಗೆ ಸೋಲೆ ಅದು. ನಿಮ್ಗೆ 51% ಗೆದ್ದವನು ಗೆಲುವು ಅಂತ ಹೇಳ್ತಾರೆ, 49% ಗೆದ್ದವನು ಸೋಲ್ ಅಂತಾರೆ. ಅಂದ್ರೆ ನಿಮ್ಗೆ ಸೋಲಿಗೆ ಮತ್ತು ಗೆಲುವಿಗೆ ತುಂಬಾ ಡಿಫರೆನ್ಸ್ ಇರಲ್ಲ, ಆದ್ರೆ ಗೆಲುವು ಮಾತ್ರ ಲೆಕ್ಕಾಚಾರ ಆಗುತ್ತೆ, ಗೆಲುವಿನಿಗೆ ಅಧಿಕಾರ ಹೋಗುತ್ತೆ. ನೋಡಿ, ಇಲ್ಲಿ ಒಂದು ಏನಾಗತ್ತಂದ್ರೆ ತುಂಬಾ ಪಕ್ಷಗಳು ಸೋತಿವೆ, ತುಂಬಾ ದೊಡ್ಡ ವ್ಯಕ್ತಿಗಳು ಸೋತಿದ್ದಾರೆ. ಎಸ್.ಎಂ. ಕೃಷ್ಣ ಅವರು ಸೋತಿದ್ದಾರೆ, ಧರ್ಮಸಿಂಗ್ ಅವರು ಸೋತಿದ್ದಾರೆ, ಎಚ್.ಡಿ. ದೇವೇಗೌಡರು ಸೋತಿದ್ದಾರೆ, ಮಲ್ಲಿಕಾರ್ಜುನ್ ಖರ್ಗೆ ಅಂತ ಘಟಾನುಘಟಿ ಸೋತಿದ್ದಾರೆ, ವಾಜಪೇಯಿ ಅವರು ಸೋತಿದ್ದಾರೆ. ಅಂದ್ರೆ ನಿಮ್ಗೆ ದೊಡ್ಡ 10 ಬಾರಿ ಗೆದ್ದಂತವರು ಒಂದೊಂದು ಬಾರಿ ಸೋತಿದ್ದಾರೆ. ಅಂದ್ರೆ ಇಲ್ಲಿ ಸೋಲು ಗೆಲುವು ಮುಖ್ಯವಲ್ಲ, ಆದ್ರೆ ಯಾಕೆ ಸೋತ್ರು ಅನ್ನೋದು ಮುಖ್ಯ ಆಗುತ್ತೆ. ನೋಡಿ, ಈಗ ಏನಾಗತ್ತಂದ್ರೆ ಎಲ್ಲರೂ ಸೋತಿದ್ದಾರೆ, ಎಲ್ಲಾ ಪಕ್ಷಗಳು ಸೋತಿದೆ. 2 ಬಾರಿ ಅಧಿಕಾರವನ್ನು ಪಡೆದುಕೊಂಡವರು ಒಳ್ಳೆ ಆಡಳಿತ ನಡೆಸ್ತಾ ಇರಬೇಕಾದ್ರೆ 3ನೇ ಬಾರಿ ಸೋತಿದ್ದಾರೆ. ಗಮನಿಸೋದಾದ್ರೆ ಬಿಜೆಪಿಯ NDA ಕೂಟ ಕೂಡ 2024ರಲ್ಲಿ ಸೋಲು ಹಂತಕ್ಕೆ ಬಂದಿತ್ತು. ಅಂದ್ರೆ 2 ಬಾರಿ ರಾಷ್ಟ್ರವನ್ನ ಮುನ್ನಡೆಸಿದಂತ ನರೇಂದ್ರ ಮೋದಿ ಸರ್ಕಾರದ ನೇತೃತ್ವದ ಸರ್ಕಾರ ಕೂಡ 2024ರ ವೇಳೆಗೆ ಸೋಲಿನ ಅಂಚಿನಲ್ಲಿ ಬಂದಿತ್ತು. ಅಂದ್ರೆ ನಿಮಗೆ 1 ಸಾರಿ ಗೆದ್ದಂತ 2ನೇ ಸಾರಿ ಗೆಲ್ಲೋದು ಭಾರಿ ಕಷ್ಟ, ಎಷ್ಟೇ ನೀವು ಆಡಳಿತ ಮಾಡಿ. 2013ರಿಂದ 2018 ತನಕ ಸಿದ್ದರಾಮಯ್ಯ ಸರ್ಕಾರ ಒಳ್ಳೆ ಆಡಳಿತ ಮಾಡಿದ್ರು ಕೂಡ 2018ರಲ್ಲಿ ಸಿದ್ದರಾಮಯ್ಯ ಸರ್ಕಾರ ಸೋತಾಗ ಅನೇಕ ಕಾರಣಗಳನ್ನ ಹೇಳ್ತಾರೆ. ಆದ್ರೆ ಒಂದ್ ಸಲ ಎಲೆಕ್ಷನ್ ಅಲ್ಲಿ ಗೆದ್ದವರು ನೆಕ್ಸ್ಟ್ ಸಲ ಗೆಲ್ಲಬೇಕಾದ್ರೆ ಅವರಿಗೆ ಆಡಳಿತ ವಿರೋಧಿ ಅಲೆ ಅನ್ನುವಂತ ಒಂದು ದೊಡ್ಡ ಅಲೆ ಬೀಸುತ್ತೆ, ಮತ್ತು ಆ ಅಲೆಯಲ್ಲಿ ಆಡಳಿತ ಮಾಡುತ್ತಿರುವಂತ ಅನೇಕರು ಕೊಚ್ಕೊಂಡು ಹೋಗ್ಬಿಡ್ತಾರೆ ಮತ್ತು ಅನೇಕ ಸರ್ಕಾರ ಕೊಚ್ಕೊಂಡು ಹೋಗುತ್ತೆ. ಕೇಜ್ರಿವಾಲ್ ಅವರ ವಿಷಯದಲ್ಲೂ ಕೂಡ ಅಷ್ಟೇ. ಅವರು ಅಬಕಾರಿ ಹಗರಣದಲ್ಲಿ ಭಾಗಿಯಾಗಿದ್ದಾರೆ, ಅವರ ಅನೇಕ ಸಚಿವರು ಬಂದಿಯಾಗಿದ್ದಾರೆ, ಅನೇಕರು ಹಗರಣ ಮಾಡಿದ್ದಾರೆ. ಅವೆಲ್ಲ ಒಂದ್ ಕಡೆ ಇಟ್ಟರು ಕೂಡ ಇಲ್ಲಿ ಏನಾಗುತ್ತಂದ್ರೆ, ಎಷ್ಟೇ ಚೆನ್ನಾಗಿ ಆಡಳಿತ ಮಾಡಿದ್ವಿ, ಎಷ್ಟೇ ಸರ್ಕಾರಿ ಶಾಲೆಗಳನ್ನು ಉದ್ಧಾರ ಮಾಡಿ, ಎಷ್ಟೇ ನೀವು ಜನರಿಗೆ ಸಹಾಯ ಮಾಡಿ, ಎಷ್ಟೇ ನೀವು ಕರೆಂಟ್ ಬಿಲ್ ಅನ್ನು ಫ್ರೀ ಕೊಡಿ, ಆದ್ರೆ ಇಲ್ಲಿ ಮುಖ್ಯವಾಗಿ ಆಡಳಿತ ಅಲೆ ಅನ್ನುವ ಒಂದು ವಿರೋಧಿ ಅಲೆ ಇದೆಯಲ್ಲ, ಅದರಲ್ಲಿ ಕೊಚ್ಕೊಂಡು ಹೋಗ್ತಾರೆ. ಅದೇ ಆಗಿದ್ದು ಕೇಜ್ರಿವಾಲ್ ಅವರು ಕೂಡ 10 ವರ್ಷಗಳ ಕಾಲ, ಮೊದಲ 5 ವರ್ಷ ತುಂಬಾ ಸರಾಗವಾಗಿ ಮಾಡ್ತಾರೆ. ಆನಂತರ ಅವರು 5 ವರ್ಷಗಳ ಕಾಲ ಅವ್ರಿಗೆ ಹಗರಣಗಳ ಒಂದು ಸರಮಾಲೆ ಬೀಳುತ್ತೆ. ಅದರಲ್ಲೂ ಕೂಡ ಅವರು ಹಗರಣದಲ್ಲಿ ಸಿಲುಕಿ ವಾಪಸ್ ಜೈಲಿಂದ ಬಂದು ಮತ್ತು ಅತಿಶಿ ಅವರಿಗೆ ತಮ್ಮ CM ಕುರ್ಚಿಯನ್ನು ಬಿಟ್ಕೊಡ್ತಾರೆ. ಆ ನಂತರ ಆಗಿದ್ದೇ ದೊಡ್ಡ ಕೋಲಾಹಲ. ಇಲೆಕ್ಷನ್ ಘೋಷಣೆ ಆದ ನಂತರ ಕೂಡ ಅವರು ಓವರ್ ಕಾನ್ಫಿಡೆಂಟ್ ಆಗಿ ಮೋದಿ ಅವರು ನೆಕ್ಸ್ಟ್ ಜನ್ಮ ಎತ್ತು ಬರಬೇಕು, ನನ್ನನ್ನು ಸೋಲಿಸ್ಲಿಕ್ಕೆ ಅಂತಾರೆ. ಅವರ ರಾಜಕೀಯ ಭಾಷಣಗಳು ಅದು ಯಾವುದೂ ಲೆಕ್ಕಕ್ಕೆ ಬರೋದಿಲ್ಲ. ಸೋಲಿಗೆ ಪ್ರಮುಖವಾದ ಕಾರಣ ಅಂದ್ರೆ ಮುಖ್ಯವಾಗಿ 90% ಮುಖ್ಯವಾದ ಕಾರಣ ಅಂದ್ರೆ ಅದು ಆಡಳಿತ ವಿರೋಧಿಯಲ್ಲಿ. ಅವರ ಕೇಜ್ರಿವಾಲ್ ಸ್ಥಾನದಲ್ಲಿ ಯಾರೇ ಇರಲಿ, ಕೇಜ್ರಿವಾಲ್ ಅವರ ಸ್ಥಾನದಲ್ಲಿ ಸಿದ್ದರಾಮಯ್ಯ ಇರಲಿ, ಮಮತಾ ಬ್ಯಾನರ್ಜಿ ಇರಲಿ, AIADMK ಅನೇಕ ಘಟಾನುಘಟಿಗಳಿರಲಿ, ಅಥವಾ ಕೇರಳದ ದೊಡ್ಡ ಮಿನಿಸ್ಟರ್ಗಳಿರಲಿ, ಅಥವಾ ಮುಖ್ಯಮಂತ್ರಿಗಳಿರಲಿ, ನಮ್ಮ ರಾಜ್ಯ ಸರ್ಕಾರದ ಅಥವಾ ಯಡಿಯೂರಪ್ಪನವರಿರಲಿ, ಮೋದಿ ಅವರಿರಲಿ, ಯಾವುದೇ ಘಟಾನುಘಟಿ 10 ವರ್ಷದ ನಂತರ ಮತ್ತೆ ಒಂದು ಅವಧಿಗೆ ಆಯ್ಕೆ ಬಯಸಿದಾಗ ಅವರು ಕಠಿಣ ಸವಾಲುಗಳನ್ನ ಎದುರಿಸಬೇಕಾಗತ್ತೆ. ಅಂತ ಸವಾಲುಗಳನ್ನ ಎದುರಿಸಿ ಗೆದ್ದಂತವ್ರು ಮೋದಿ 3ನೇ ಸಲ ಅಂತ ಕಠಿಣ ಸವಾಲುಗಳನ್ನ ಎದುರಿಸಿ ಸೋತಂತವರು ಕೇಜ್ರಿವಾಲ್ ಅವರು. ಇದು ಅತ್ಯಂತ ಪ್ರಮುಖ ವಿಷಯ. ಆ ನಂತರ ಅವರ ರಾಜಕೀಯ ಭಾಷಣಗಳನ್ನ ತೆಗೆದುಕೊಳ್ಳೋದಾದ್ರೆ ಕೇಜ್ರಿವಾಲ್ ಅವರು ಹೇಳ್ತಾರೆ, ಮೋದಿ ಅವರು ನೆಕ್ಸ್ಟ್ ಜನ್ಮವನ್ನು ಎತ್ತು ಬರಬೇಕು, 2025 ಅಲ್ಲ 2050 ತನಕನೂ ಕೂಡ ಆಮ್ ಆದ್ಮಿಯನ್ನು ಸೋಲಿಸಲಿಕ್ಕೆ ಬಿಜೆಪಿ ಸಾಧ್ಯವಿಲ್ಲ ಅಂತ ಹೇಳ್ತಾರೆ. ಮೂರನೇದಾಗಿ ಹೇಳೋದಾದ್ರೆ ಅವರು ಕಾಂಗ್ರೆಸ್ ಇಂದ ಹುಟ್ಟಿದಂತ ಒಂದು ಕೂಸು, ಕಾಂಗ್ರೆಸ್ ವಿರುದ್ಧವಾಗಿ ನಡ್ಕೊಂಡು ಬಂದು ಕಾಂಗ್ರೆಸ್ ವಿರುದ್ಧ ಭ್ರಷ್ಟಾಚಾರದ ಆರೋಪವನ್ನು ಮಾಡಿ
ಮೊದಲು ಬಿಜೆಪಿಗೆ ಸಾಥ್ ಕೊಟ್ಟಂತವ್ರು, ಅಣ್ಣಾ ಹಜಾರೆ ಜೊತೆಗೆ ಸೇರಿ ಕಾಂಗ್ರೆಸ್ ಸರ್ಕಾರವನ್ನು ಉರುಳಿಸಿ ಪರೋಕ್ಷವಾಗಿ ಬಿಜೆಪಿಗೆ ಸಪೋರ್ಟ್ ಮಾಡಿದಂತವ್ರು ಕೊನೆಗೆ ಏನಾಗತ್ತಂದ್ರೆ ಅಧಿಕಾರ 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 ನಾವು ದೆಹಲಿಯನ್ನು ಬಿಟ್ಟು ಇಡೀ ರಾಷ್ಟ್ರ ರಾಜಕಾರಣಕ್ಕೆ ಬರಬೇಕು ಎನ್ನುವ ಉದ್ದೇಶದಿಂದ ಅವರು ಕಾಂಗ್ರೆಸ್ ಜೊತೆ ಅಂದ್ರೆ ಇಂಡಿಯಾ ಕೂಟದ ಜೊತೆ ಕೈ ಜೋಡಿಸ್ತಾರೆ. ಅಂದ್ರೆ ಅವರಿಗೆ ತಾವು ಯಾರ ವಿರುದ್ಧ ಹೋರಾಡಿ ತಮ್ಮ ಪಕ್ಷವನ್ನು ಸ್ಥಾಪನೆ ಮಾಡಿದ್ವಲ್ಲ ಅವರ ವಿರುದ್ಧವೇ ಕೈ ಜೋಡಿಸಿದ್ದು ಕೂಡ ಅವರಿಗೆ ದೊಡ್ಡ ಮುಳುವಾಗುತ್ತೆ. ಅವರು ಇಂಡಿಪೆಂಡೆಂಟ್ ಆಗಿ ದೆಹಲಿಯನ್ನು ಗೆಲ್ಬೋದಿತ್ತು, ಪಂಜಾಬನ್ನು ಗೆಲ್ಬೋದಿತ್ತು, ಅಥವಾ ಅನೇಕ ಕೆಲವೊಂದು ರಾಜ್ಯಗಳಲ್ಲಿ 2-3 MP ಸೀಟುಗಳನ್ನು ಗೆಲ್ಲುವಂತ ತಾಕತ್ತಿತ್ತು. ಆದರೆ ಅವರು ಏಕಾಂಗಿಯಾಗಿ ಹೋಗದೆ ಅವರು ಕಾಂಗ್ರೆಸ್ ಜೊತೆ ಸೇರ್ಕೊಂಡಿದ್ದೇ ಮೂರನೇ ದೊಡ್ಡ ಕಾರಣ. ನಾಲ್ಕನೇದಾಗಿ ಅವರು ಮಾಡಿದಂತ ಹಗರಣದ ಎಡವಟ್ಟುಗಳು. ಅವರಿಗೂ ಡೆಲ್ಲಿಯನ್ನೇ ಮಾತ್ರ ಕಾನ್ಸಂಟ್ರೇಟ್ ಅನ್ನ ಮಾಡಿ ದೆಹಲಿಯನ್ನೇ ತಾವು ಗೆಲ್ಲಬೇಕು, ದೆಹಲಿ ಸಾಕು ಅನ್ನುವ ದೃಷ್ಟಿಯಲ್ಲಿ ಅವರು ರಾಜಕಾರಣ ಮಾಡಿದ್ರೆ ಅವ್ರಿಗಿಂತ ಪರಿಸ್ಥಿತಿ ಬರ್ತಾನೆ ಇರಲಿಲ್ಲ. ಯಾಕಂದ್ರೆ ಚುನಾವಣೆ ಗೆಲ್ಲುವುದು ಅಷ್ಟು ಸುಲಭ ಅಲ್ವೇ ಅಲ್ಲ. ಅದು ಹಳೆ ಕಾಲದಲ್ಲಿತ್ತು. ಗಾಂಧೀಜಿಯವರ ಕಾಲದಲ್ಲಿ ನಾನು ಏನೂ ಹಣ ಕೊಡೋದಿಲ್ಲ, ನಾನು ಸುಮ್ಮನೆ ನಾಮಪತ್ರವನ್ನ ಠೇವಣಿಯಾಗಿಟ್ಟು ಎಷ್ಟು ಹಣ ಬೇಕಷ್ಟು ಠೇವಣಿಯಾಗಿಟ್ಟು ಆ ಠೇವಣಿ ಹಣವನ್ನು ನಾನು ಗೆದ್ದು ವಾಪಸ್ ತರ್ತೇನೆ ಅನ್ನುವ ನಂಬಿಕೆ ಇತ್ತಲ್ಲ, ಆ ನಂಬಿಕೆ ಈಗಿಲ್ಲ. ಠೇವಣಿಗೆ ಎಷ್ಟು ಹಣ ಬೇಕಾಗತ್ತಲ್ಲ ಅದರ ಸಾವಿರ ಪಟ್ಟು ಈಗ ಎಲೆಕ್ಷನ್ ಬೇಕಾಗತ್ತೆ. ಅಂತ ಒಂದು ಪರಿಸ್ಥಿತಿ ಈಗ ಎದುರಾಗಿದೆ. ನೀವು ದೆಹಲಿಯನ್ನ ಒಂದು ಪಾಸಿಟಿವ್ ವೈಬ್ರೇಷನ್ ಅಲ್ಲಿ ಗೆದ್ದಿರಬಹುದು. ಯಾಕಂದ್ರೆ ಅಲ್ಲಿ ಶೀಲಾ ದೀಕ್ಷಿತ್ ಅವರ 15 ವರ್ಷಗಳ ಕಾಲ ಆಡಳಿತ ಇತ್ತು, ಕೆಲವೊಂದು ಸ್ವಲ್ಪ ಭ್ರಷ್ಟಾಚಾರ ಇತ್ತು. ಆನಂತರ ಸಹಜವಾಗಿ ಆಡಳಿತ ವಿರೋಧಿ ಅಲೆ ನಿಮ್ಮನ್ನೇ ಗೆಲ್ಲಿಸಿತ್ತು. ಆನಂತರ ಮೊದಲು ನೀವು ತುಂಬಾ ಚೆನ್ನಾಗಿ ಆಡಳಿತ ಮಾಡಿದ್ರಿ. 2015ರಿಂದ 2020 ತನಕ ತುಂಬಾ ಚೆನ್ನಾಗಿ ಆಡಳಿತ ಮಾಡಿದ್ರಿ, ಸರ್ಕಾರಿ ಶಾಲೆಯಿಂದ ಡೆವಲಪ್ ಮಾಡಿದ್ರಿ. ಆದ್ರೆ ನಂತರ ನಿಮ್ಗೆ ಕೇಂದ್ರ ಪ್ರದೇಶವಾದಂತ ದೆಹಲಿಯನ್ನು ಬಿಟ್ಟು ನಿಮ್ಗೆ ಬೇರೆ ಬೇರೆ ಕಡೆ ಆಸೆ ಹುಟ್ಟುತ್ತದೆ. ಅದು ತಪ್ಪಲ್ಲ, ರಾಜಕಾರಣಿಗಳಿಗೂ ತಪ್ಪಲ್ಲ. ಆದ್ರೆ ಬೇರೆ ಬೇರೆ ರಾಜ್ಯದ ಗೆಲುವನ್ನ ಸಂಪಾದಿಸುವ ನಿಟ್ಟಿನಲ್ಲಿ ನೀವು ಕೆಲವೊಂದು ಕಡೆ ನೀವು ಹಣವನ್ನು ವ್ಯಯ ಮಾಡಲೇಬೇಕಾಗತ್ತೆ. ಅಂತ ನಿಟ್ಟಿನಲ್ಲಿ ದೆಹಲಿಯಲ್ಲೂ ಕೂಡ ನಿಮ್ಮ ಅಧಿಕಾರದಲ್ಲಿ ನೀವು ಕೆಲವೊಂದು ಭ್ರಷ್ಟಾಚಾರದ ಆರೋಪ ಕೇಳಿಬಂತು. ಕೆಲವೊಂದು ಅಂದ್ರೆ ಅದು ವಿಚಾರಣೆ ನಡೀತಾ ಇದೆ. ತೆಲಂಗಾಣದ ಮುಖ್ಯಮಂತ್ರಿ ಆಗಿದ್ದಂತ KC ಚಂದ್ರಶೇಖರ್ ರಾವ್ ಅವರ ಮಗಳು ಕವಿತಾ ಅವರಿಂದಲೂ ಕೂಡ ನೀವು 100 ಕೋಟಿ ಕಿಕ್ ಬ್ಯಾಕ್ ಪಡೆದಿದ್ದಾರೆ ಅನ್ನುವ ಹಗರಣ ಕೂಡ ಕೇಳಬಹುದು. ಯಾಕಂದ್ರೆ ಅದು ಅನೇಕ ಕಡೆ ಸಾಧ್ಯವಾಗತ್ತೆ. ಯಾಕಂದ್ರೆ ನಿಮ್ಗೆ ಹಣನೇ ಬರಲಿಲ್ಲ ಅಂದ್ರೆ ಬೇರೆ ಬೇರೆ ಪಕ್ಷದ ಅಥವಾ ಬೇರೆ ಬೇರೆ ರಾಜ್ಯದ ಕಡೆ ನಿಮ್ಗೆ ಪಕ್ಷವನ್ನ ಅಭಿವೃದ್ಧಿ ಪಡಿಸೋದು ಸುಲಭ ಆಗಲ್ಲ. ಒಂದು ಸಾರಿ ನೀವು ಅಧಿಕಾರಕ್ಕೆ ಅಂಟುಕೊಂಡ್ರೆ ನಿಮ್ಗೆ ಅಧಿಕಾರದಿಂದ ಹೊರಗೆ ಬರ್ಲಿಕ್ಕೆ ಸಾಧ್ಯನೇ ಆಗುದಿಲ್ಲ. ಅದು ಏನ್ ಬೇಕಾರಾಗಲಿ, ಅಲ್ಲಿ ಸಣ್ಣ ಪುಟ್ಟ ಭ್ರಷ್ಟಾಚಾರ ನಿಮ್ಮ ಕಣ್ಣೆದುರಿಗೆ ನಿಂತರೂ ಕೂಡ ಅದಕ್ಕೆ ನೀವು ಸುಮ್ಮನಿದ್ದು ಆ ಅಧಿಕಾರವನ್ನ ನೀವು ಮಾಡಲೇಬೇಕಾಗುತ್ತೆ. ಯಾಕಂದ್ರೆ ಅಧಿಕಾರದ ದಾಹ ಆಗಿರುತ್ತೆ. ಅಂತ ನಿಟ್ಟಿನಲ್ಲಿ ನೀವು ಕೂಡ ಸಣ್ಣ ಪುಟ್ಟನ್ನ ತಪ್ಪು ಮಾಡಿರ್ತೀರಿ ಅನ್ನುವ ನಂಬಿಕೆ ಜನರಲ್ಲೂ ಬಂತು. ಮತ್ತು ನೀವು ಕೊನೆಗೆ ರಾಜಕೀಯ ಭಾಷಣ ಮಾಡಿದ್ದು ಕೂಡ ನಿಮ್ಮ ದೆಹಲಿಯ, ಯಾಕಂದ್ರೆ ನಮ್ಮ ರಾಷ್ಟ್ರದಲ್ಲಿ ಅತ್ಯಂತ ನೌಕರಸ್ಥರಿದ್ದದ್ದು ಅಥವಾ ಅತ್ಯಂತ ಜಾಸ್ತಿ ಜನ ನೌಕರರಿದ್ದದ್ದು ಅದು ದೆಹಲಿಯಲ್ಲಿ. ಹಾಗಾಗಿ ಎಲ್ಲರಿಗೂ ನಿಮ್ಮ ಆಮ್ ಆದ್ಮಿ ಪಕ್ಷದ ಕೆಲವೊಂದು ತಪ್ಪುಗಳು ಅರಿವಾಯಿತು. ಆ ತಪ್ಪಿನ ಹಿನ್ನೆಲೆಯಲ್ಲಿ ಲಾಭ ಪಡೆದುಕೊಂಡವರು ಈಗ ಅಧಿಕಾರಕ್ಕೆ ಬಂದಂತ ಬಿಜೆಪಿಯವರು, ಆ ಬಿಜೆಪಿಯವರು ಕೂಡ ಈಗ ಅಧಿಕಾರವನ್ನ ವಹಿಸ್ಕೊಳ್ತಾರೆ. ಆನಂತರ ಅವರು ಏನೆಲ್ಲ ಮತ್ತೆ ಅಡ್ವರ್ಟ್ಗಳನ್ನ ಮಾಡ್ತಾರೆ, ಮತ್ತು ಅವರ ಅಡ್ವರ್ಟ್ಗಳು ನಿಮಗೆ ಯಾವ ತರ ಹೆಲ್ಪ್ ಆಗತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಸದ್ಯದ ಮಟ್ಟಿನಲ್ಲಿ ದೇಶದಾದ್ಯಂತ ಒಂದು ಭರವಸೆಯನ್ನು ಮೂಡಿಸಿದಂತ ಕೇಜ್ರಿವಾಲ್ ಅವರು ದೆಹಲಿಯಲ್ಲಿ ಸೋತಿದ್ದಾರೆ. ಹಾಗೆ ಮಾತ್ರಕ್ಕೆ ಅವರು ತುಂಬಾ ದೆಹಲಿಯಿಂದ ಹೊರಗೆ ಅಟ್ಟಲ್ಪಟ್ಟಿದ್ದಾರೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಬಿಜೆಪಿ ಅವರಿಗೆ 49% ವೋಟ್ ಬಂದ್ರೆ ಆಮ್ ಆದ್ಮಿ ಪಕ್ಷಕ್ಕೂ ಕೂಡ 43% ವೋಟ್ ಬಂದಿದೆ. ಆ ವೋಟು ಕೂಡ ಮುಂದೆ ಕಾಪಾಡ್ಕೊಂಡು ಹೋಗ್ಬೇಕಾಗತ್ತೆ. ಜೊತೆಗೆ ಏನಾದ್ರು ಇನ್ ಮುಂದೆ ಆದ್ರೂ ಕೇಜ್ರಿವಾಲ್ ಅವರು ತಮ್ಮ ಉತ್ತರಾಧಿಕಾರಿಯನ್ನ ಘೋಷಣೆ ಮಾಡದೇ ಇದ್ರೆ ಅಥವಾ ತಮ್ಮಂತ ಚಾಣಕ್ಯನೊಬ್ಬನನ್ನ ಹುಡುಕಿ ಅವನಿಗೆ ಆಮ್ ಆದ್ಮಿ ಪಕ್ಷದ ಎಲ್ಲಾ ಜವಾಬ್ದಾರಿಯನ್ನು ವಹಿಸದೇ ಇದ್ರೆ ಇನ್ ಮುಂದೆ ಆಮ್ ಆದ್ಮಿ ಪಕ್ಷ ಅನ್ನೋದು ಇತ್ತು ದೆಹಲಿಯನ್ನ 12-13 ವರ್ಷಗಳ ಕಾಲ ಆಡಳಿತ ಮಾಡಿತ್ತು ಎನ್ನುವುದು ಇತಿಹಾಸದ ಪುಟದಲ್ಲಿ ಮಾತ್ರ ಇರುತ್ತೆ ಹೊರತು ಈಗಿನ ಕಾಲದಲ್ಲಿ ಇರೋದಿಲ್ಲ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ನೋಡ್ತಾ ಇರಿ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್.